ಈಗ ಈ ಕಮ್ಮಟದ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ನಮ್ಮ ಕಾರ್ಯಾಗಾರದ ನಿರ್ದೇಶಕರು ಹಾಗೂ ಪ್ರತಿಷ್ಠಾನದ ಸದಸ್ಯರಲ್ಲೊಬ್ಬರಾದಂತಹ ಡಾಕ್ಟರ್ ಸಿರಾಜ್ ಅಹಮದ್ ಸರ್ ಅವರಿಗೆ ವಿನಂತಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ ಹಾಗೂ ನಮ್ಮ ಕಮ್ಮಟಕ್ಕೆ ಶಿಬಿರಾರ್ಥಿಗಳಾಗಿ ಬಂದಿರುವಂಥ ಎಲ್ಲ ಸ್ನೇಹಿತರೆ, ಈಗಾಗಲೇ OLN ಅವರು ಈ ಕಮ್ಮಟದ ಉದ್ದೇಶವನ್ನು ಕುರಿತು ಭಾಳ ಒಂದು ಮುಖ್ಯವಾದ ಮಾತನ್ನು ಹೇಳಿದ್ದಾರೆ. ಏನು ಅಂದರೆ, ನಾವು ಬದುಕ್ತಾ ಇರುವಂಥ ಕಾಲದಲ್ಲಿ ನಾವು ಒಟ್ಟಾಗಿ ಒಂದು ರೀತಿಯಲ್ಲಿ ಅವಿಮರ್ಶಾತ್ಮಕವಾಗಿರುವಂಥ ಅನ್ಕ್ರಿಟಿಕಲ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು. ಅದೇ ಬಹುಶಃ ಇವತ್ತಿನ ನಮ್ಮ ಎಲ್ಲ ಚರ್ಚೆಗೆ ಒಂದು ಆರಂಭದ ಬಿಂದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಈ ಮಾತು ಯಾಕೆ ಭಾಳ ಮುಖ್ಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಕಡೆ ವಿಶ್ವವಿದ್ಯಾನಿಲಯಗಳು ಜಾಸ್ತಿ ಆಗ್ತಾ ಇದೆ, ಪುಸ್ತಕ ಪ್ರಕಾಶನ ಭಾಳ ಹೇರಳವಾಗಿ ಆಗ್ತಾ ಇದೆ, ಓದುವವರು ಜಾಸ್ತಿ ಆಗ್ತಾರೆ, ಎಲ್ಲದರಲ್ಲೂ ಸಮೃದ್ಧತೆ ಇದ್ದೇ ಇದೆ. ಆದರೆ ಏನು ನಾವು ಮಾಹಿತಿ ಕ್ರಾಂತಿ, ಅಕ್ಷರ ಕ್ರಾಂತಿಯ ಒಂದು ತುದಿಯಲ್ಲಿ ಇದ್ದೀವಿ ಅಂಥೇಳಿ ಅಂದ್ಕೊಳ್ತಿರ್ಬೇಕಾದ್ರೆ ಇವುಗಳೆಲ್ಲವನ್ನೂ ಭಾಳ ಗಂಭೀರವಾಗಿ ಚಿಂತಿಸುವಂತಹ, ಚರ್ಚಿಸುವಂತಹ ಒಂದು ಸಂದರ್ಭ ಅನ್ನುವಂಥದ್ದು ನಮ್ಮ ನಡುವೆ ನಿಧಾನಕ್ಕೆ ಕಣ್ಮೆರೆಯಾಗ್ತಾ ಇದೆ. ಅದು ಸಾಹಿತ್ಯವನ್ನು ಒಳಗೊಂಡ ಹಾಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಾಹಿತ್ಯ ಕೃತಿಗಳು ಪ್ರಕಟ ಆಗ್ತಾ ಇದೆ, ಇಷ್ಟೊಂದು ವಯೋಮಾನದ, ಇಷ್ಟೊಂದು ಮನೋಧರ್ಮದ ಬೇರೆ ಬೇರೆ ಸಾಹಿತಿಗಳು, ಬರಹಗಾರರು ಬರೀತಾ ಇದ್ದಾರೆ. ಆದರೆ ಅವುಗಳೆಲ್ಲವುಗಳನ್ನು ಒಳಗೊಂಡು ನಾವು ಏನು ಒಂದು ಸಮಾಜ, ಒಂದು ವೈಚಾರಿಕವಾಗಿರುವಂಥ ಒಂದು ಚಿಂತನೆಯ ಒಂದು ಆ ಸಂದರ್ಭವನ್ನ ಸೃಷ್ಟಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಅದು ಆಗ್ತಾ ಇಲ್ಲ ಅನ್ನುವಂಥ ಆತಂಕ ನಮ್ಮ ಎಲ್ಲರ ನಡುವೆ ಇದೆ. ಅದಕ್ಕಾಗಿ OLN ಅವರು ಹೇಳಿದ್ರು ಅಂತ. ಅದನ್ನ ನಾವು ಸಾಹಿತ್ಯದ ಮೂಲಕ, ನಾವೆಲ್ಲರೂ ಸಾಹಿತ್ಯದ ವಿದ್ಯಾರ್ಥಿಗಳಾಗೇನೆ ಬೇರೆ ಬೇರೆಗಳ ಬಗ್ಗೆ ಬಹಳ ಗಂಭೀರವಾಗಿ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಅಭ್ಯಾಸವನ್ನು ಇಲ್ಲಿಂದಾನೇ ಕಲ್ತ್ಕೊಂಡಿದ್ವಿ. ನಾವು ಈ ಕಮ್ಮಟದ ಮೂಲಕ ಒಂದು ವಿಮರ್ಶೆಯ ಅಭ್ಯಾಸ ಅಂತ, ಈಗ ಸರ್ ಹೇಳ್ತಾ ಇದ್ರು, ಸಾಹಿತ್ಯ ಅಕಾಡೆಮಿಯ ಒಂದು ಆಶ್ರಯದಲ್ಲಿ 10 ದಿನಗಳ ಒಂದು ಕಾರ್ಯಾಗಾರ ಆಗಿತ್ತು ಅಂತ. ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ನಮಗೆ ಒಂದು ರೀತಿಯಲ್ಲಿ, ಸರ್ ಬೆಳಿಗ್ಗೆ ಹೇಳಿದಾಗ ನಾನು ಹಿಂಗಾಗಿರ್ಬೋದು ಅಂತ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಒಂದು 10 ದಿವಸಗಳ ಕಾಲ ಒಂದು ನಿರಂತರವಾಗಿ ನಮ್ಮನ್ನು ನಾವು ಈ ರೀತಿಯ ಒಂದು ವಿಮರ್ಶೆಯ ಅಭ್ಯಾಸಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳೋ ಅಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಟ್ರೈನಿಂಗ್ ಅಂತ ಅನ್ಸುತ್ತೆ. ಅವ್ರು ಹೇಳಿದ ಹಾಗೆ ಯಾವ ವಿಶ್ವವಿದ್ಯಾನಿಲಯವೂ ಕೊಡದೇ ಇರುವಂತಹ ಒಂದು ದೊಡ್ಡ ಒಂದು ತರಬೇತಿಯನ್ನ ಬಹುಶಃ ಅಂತ ಕಾರ್ಯಾಗಾರಗಳು ಕೊಡ್ತವೆ. ನಾವು ಈ ಕಮ್ಮಟದ ಮೂಲಕ ಈ ಒಂದು ವಿಮರ್ಶೆಯ ಅಭ್ಯಾಸಕ್ಕೆ ಅದನ್ನ OLN ಅವರು ನಮ್ಮ ಈ ಔಪಚಾರಿಕವಾಗಿರುವಂಥ ಒಂದು ಸಣ್ಣ ಕಾರ್ಯಕ್ರಮದ ನಂತರ ಸ್ಟ್ರೈಟ್ ಅವೇ ಅವರು ಶುರು ಮಾಡ್ತಾರೆ. ಪಾಶ್ಚಾತ್ಯ ವಿಮರ್ಶೆಯ ಮಾದರಿಗಳಿಂದ ಆರಂಭಿಸಿ ಭಾರತೀಯ ವಿಮರ್ಶೆಯ ಮಾದರಿಗಳು, ಹೀಗೆಲ್ಲ ಒಂದು 3 ದಿವಸಗಳ ಕಾಲ ನಾವು ಕೂತು ಎಲ್ಲರೂ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಗಂಭೀರವಾಗಿ ಅದನ್ನು ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಕಮ್ಮಟವನ್ನು ಆಯೋಜಿಸಿದ್ದೀವಿ. ವಿಮರ್ಶೆ ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ವಿಮರ್ಶೆಯ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಗಳು ಗೊತ್ತಿದ್ದೇ ಇದೆ ನಮಗೆಲ್ಲರೂ. ವಿಮರ್ಶೆ ಅನ್ನೋದು ಮೂಲಭೂತವಾಗಿ ಒಂದು ಭಿನ್ನವಾಗಿರುವಂಥ ಆಲೋಚನೆ. ರಾಜಶೇಖರ ಅವರ ಪದ್ಯವೊಂದರ ಕುರಿತು ಭಿನ್ನಮತ ಅನ್ನುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಲೇಖನ ಇದೆ. ಅಂದ್ರೆ ಒಂದು ಭಿನ್ನವಾಗಿ ಆಲೋಚನೆ ಮಾಡುವಂಥ ಕ್ರಮವನ್ನ ವಿಮರ್ಶೆ ಕಲಿಸ್ಕೊಡುತ್ತೆ. ಅದು ಸಾಹಿತ್ಯ ಕೃತಿಯನ್ನಾಗಿರಬಹುದು, ಅಥವಾ ಸಮಾಜವನ್ನಾದರೂ ಕುರಿತಾಗಿರ್ಬೋದು, ಅಥವಾ ಯಾವುದೇ ವಿಚಾರದ ಬಗ್ಗೆ ಆದ್ರೂ ಅದನ್ನ ಕುರಿತು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡುವಂತ ಒಂದು ಅವಕಾಶವನ್ನ ವಿಮರ್ಶೆ ಅನ್ನುವಂಥದ್ದು ಸೃಷ್ಟಿ ಮಾಡುತ್ತೆ. ನಾವು ಸಾಹಿತ್ಯ ಕೃತಿಗಳ ಮೂಲಕ ಒಂದು ಭಿನ್ನವಾಗಿ ಆಲೋಚಿಸುವಂತ ಒಂದು ಕ್ರಿಯೆಗೆ ನಮ್ಮನ್ನು ನಾವು ತೆರೆದುಕೊಳ್ಬೇಕು, ಅದಕ್ಕೊಂದು ಇಂಬನ್ನು ನಾವು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ,
ನಾವು ಬದುಕ್ತಾ ಇರುವಂತ ಕಾಲದಲ್ಲಿ ಭಿನ್ನವಾಗಿರುವಂತ ಆಲೋಚನೆಗೆ ನಿಧಾನಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಭಿನ್ನವಾಗಿ ಆಲೋಚನೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಆ ಸಮಾಜದಲ್ಲಿ ಸ್ವಾತಂತ್ರ್ಯಕ್ಕೆ ಎಲ್ಲೋ ಒಂದು ಧಕ್ಕೆ ಬಂದಿದೆ ಅಂತಾನೂ ಒಂದು ಅರ್ಥ ಇದೆ. ನಾವು ನಿಜವಾಗ್ಲೂ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವು ಮಾಡಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಈ ಭಿನ್ನವಾಗಿರುವಂತ ಆಲೋಚನೆಗಳಿಗೆ ಹೆಚ್ಚು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡುವಂಥದ್ದು. ಅದನ್ನ ನಾವು ಈ ಸಾಹಿತ್ಯದ ಕೃತಿಗಳ ಮೂಲಕ ಮಾಡಬೇಕು. ಸಾಹಿತ್ಯವನ್ನ ಓದಿನ ದಾರಿಗಳನ್ನ ತೆರೆದುಕೊಳ್ಳುವುದರ ಮೂಲಕ ಮಾಡಬೇಕು ಅಂತ. ಇದನ್ನ ಒಂದು ಶಾಸ್ತ್ರೀಯವಾಗಿ ಕಲಿಸುವಂತಹ, ಬಹಳ ಒಂದು ವ್ಯವಸ್ಥಿತವಾಗಿ ಒಂದು ಕಲಿಸುವಂತ ಒಂದು ಪರಂಪರೆ ಇದ್ದೇ ಇದೆ. ನಾವು ಸಹ ಅದರ ಒಂದು ಸಣ್ಣ ಪ್ರಯತ್ನವನ್ನ ನಾವು ಈ ಪ್ರತಿಷ್ಠಾನದ ಮೂಲಕ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಅದನ್ನ OLN ಅವರು ಹೇಳಿದ್ರು, ಬೇರೆಯವರು ಹೇಳಿದ್ರು. JSS ಅವರು ಇದಕ್ಕೆ ಒಂದು ದೊಡ್ಡ ಮಾದರಿಯನ್ನ ನಮ್ಮ ಕನ್ನಡದಲ್ಲಿ ಅವರು ಆರಂಭ ಮಾಡಿದ್ರು. ಅವರು ಹೇಗೆ ತಮ್ಮ ಕಾವ್ಯದ ಮೂಲಕ, ಬೇರೆ ಬೇರೆ ಬರಹಗಳ ಮೂಲಕ ಕನ್ನಡವನ್ನ ಸಮೃದ್ಧಗೊಳಿಸಿದ್ರು, ಹಾಗೆ ಅವರ ವಿಮರ್ಶೆಯ ಒಂದು ಕೆಲಸದಿಂದ, ಅವರ ಬರಹ ಮತ್ತು ಅವರು ಒಟ್ಟು ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಲ್ಲಿ ಅವ್ರು ಮಾಡಿದಂಥ ಕೆಲಸದಿಂದ ಇಡೀ ಕನ್ನಡ ವಿಮರ್ಶೆಯ ಒಂದು ಇದಿದೆಯಲ್ಲ, ಒಂದು ಆ ಕನ್ನಡ ವಿಮರ್ಶೆ ಬಹಳ ಸಮೃದ್ಧವಾಗಿದೆ. ಅದರ ನಮ್ಮ ಈ ಪ್ರತಿಷ್ಠಾನದ ಅಡಿಯಲ್ಲಿ ನಾವು ಈ ತರದ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಳ್ಬೇಕು ಅಂತೇಳಿ ಈ ಮೊನ್ನೆ 6ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಮುಂದುವರಿಕೆಯಾಗಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಸಹ ನಾವು ಆಯೋಜಿಸಿದ್ವಿ. ಈ 2-3 ದಿನಗಳ ಈ ಕಮ್ಮಟದಲ್ಲಿ ನಾವೆಲ್ಲರೂ ಸೇರಿ ವಿಮರ್ಶೆಯ ಒಂದು ಭಿನ್ನ ನೆಲೆಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಳುವಂತ ಒಂದು ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ಭಾವಿಸಿ, ನೀವು ಇದಕ್ಕೆ ನಮ್ಮ ಜೊತೆಗೆ ಸೇರಿರುವಂಥದ್ದು ಬಹಳ ಸಂತೋಷ ಆಗಿದೆ. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಕಡೆಗಳಿಂದ ನೀವೆಲ್ಲರೂ ಬಂದಿದ್ದೀರಿ. ಕುಪ್ಪಳ್ಳಿ ಅಂತ ಒಂದು ಬಹಳ ವಿಶಿಷ್ಟವಾಗಿರುವಂಥ ನೆಲದಲ್ಲಿ ನಾವು ಕೂತು ಇದನ್ನೆಲ್ಲ ಚರ್ಚೆ ಮಾಡ್ತಿರುವಂಥದ್ದು ನಿಮ್ಮೆಲ್ಲರಿಗೂ ಸಹ ಬಹಳ ಒಂದು ಹೊಸ ಅನುಭವವನ್ನು ಕೊಡುತ್ತೆ ಅಂತ ಹೇಳಿ ಭಾವಿಸಿ ನಾನು ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.